KPSC ಎಫೆಕ್ಟ್ JDS ನೋಡ್ಕೋ ವಿಶೇಷ ಸ್ವಾಗತ ಚರ್ಚೆ ಕೊನೆ ಅಂತಂದರೆ ಉಗ್ರಪ್ಪನವರೇ ಒಂದು ಇರೋದು COD ವರದಿಯಲ್ಲಿ ಯಾರ ಮೇಲೆ ನೇರವಾದ ಚಾರ್ಜ್ಗಳು ಯಾರು ಫೋನ್ ಮಾಡಿದ್ದಾರೆ ಎಷ್ಟು ಪರ್ಸೆಂಟ್ ಆಗಿದೆ ಸೊ ಸುಪ್ರೀಂ ಕೋರ್ಟ್ ಪ್ರಕಾರ 20% ಆಗಿದ್ದರೆ ಅದನ್ನು ರದ್ದು ಮಾಡಬೇಕು. ಸಾಮಾನ್ಯವಾಗಿ ಏನಾಗ್ತಂದರೆ SLC PUC ಅಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಸಂಪೂರ್ಣ ಎಕ್ಸಾಮೇ ರದ್ದು ಮಾಡ್ತಾರೆ. ಸೊ ಆ ರೀತಿನ ಇದು ಅಥವಾ ಅದರ ಡಿಸ್ಟ್ರಿಕ್ಟ್ ಇಟ್ಕೊಂಡು ಮಾಡಿದ್ರೆ ನಾನು ನಿಮಗೆ ಸ್ಪಷ್ಟ ಹೇಳ್ತೇನೆ. ಕೆಲವರು ಸೋಕಾಲ್ಡ್ ರಾದರ್ ಸೂಡೋ ಇಂಟೆಲೆಕ್ಚುಯಲ್ಸ್ ಅಂತ ಬಿಂಬಿಸ್ಕೊಳ್ಳೋವಂಥವ್ರು ಯಾರು ಅವರು ಕೆಲವರು ಇದ್ದಾರೆ. ಈಗ ಈ ಮಾಧ್ಯಮಗಳಲ್ಲಿ ನಾನು ಆ ಥರದ ಜನರ ಹೆಸರು ಹೇಳೋಕ್ಕೂ ನನಗೆ ಅಸಹ್ಯ ಅನಿಸುತ್ತೆ. ವಕೀಲರಂತ ಫೋಸ್ ಹೊಡ್ಕೊಳ್ಳೋವಂಥವ್ರು, ಬರಹಗಾರರಂತ ಫೋಸ್ ಹೊಡ್ಕೊಳ್ತಕ್ಕಂಥ ಜನ, ಅಥವಾ ಹಿಂದುಳಿದ ನಾಯಕರು ಅಂತ ಫೋಸ್ ಹೊಡ್ಕೊಳ್ತಕ್ಕಂಥ ಜನ ಮನಸ ಇಚ್ಛೆ ಮಾತನಾಡ್ತಾರೆ. ಫಿಗರ್ಸನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನಾನು ಸ್ಪಷ್ಟ ಅದಕ್ಕೆ ನಾನು ಒಂದು ನಿಮಿಷ ಹೇಳ್ತೀನಿ ನೋಡಿ. SC 2 ಸೀಟು ಜನರಲ್ ಮೆರಿಟಲ್ಲಿ ಸಿಕ್ಕಿರೋದು ಇರತಕ್ಕಂಥ ರಿಸರ್ವೇಷನ್ ಜೊತೆಗೆ ST 5 ಇದ್ದರೆ 1 ಜಾಸ್ತಿ ಸಿಗುತ್ತೆ. ಸೊ ಅದೇ ರೀತಿ ಅರೆ ಇವತ್ತಲ್ಲ, ಇದು ತಲತಲಾಂತರದಿಂದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದ್ದಾವೆ, ಸಂವಿಧಾನದಲ್ಲಿ ಅವಕಾಶ ಇದೆ. SC ಆಗಲಿ ST ಆಗಲಿ ಅದರ್ ಕ್ಯಾಟಗರೀಸ್ನಲ್ಲಿ ಅವರು ಟಾಪರ್ಸ್ ಆದರೆ ಜನರಲ್ ಕ್ಯಾಟಗರಿಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡ್ರೆ ಅವರು ಕೊಡಬೇಕು. ನಾಳೆ ಮತ್ತೊಂದು ಎಕ್ಸಾಮ್ ಆದ್ರೂ ಸಹ SCಗಳಿಗೂ ಸಿಗುತ್ತೆ, STಗಳಿಗೂ ಸಿಗುತ್ತೆ, OBCಗೂ ಸಿಗುತ್ತೆ, ಮೈನಾರಿಟಿಗೂ ಸಿಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ವರ್ಗದ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಹಣವಂತರು ಅವರ ಪ್ರಭಾವವನ್ನು ಬೆಳೆಸಿಕೊಂಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಓದಿ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆದವ್ರಿಗೆ ಅನ್ಯಾಯ ಆಗ್ತಾ ಇದೆಲ್ಲ, ಧರಣಿ ಕೂತಿದಾರಲ್ಲ ಮಕ್ಕಳು. ನೋಡಿ, ಒಂದನ್ನ ಹೇಳ್ತೇನೆ, ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕಾದ್ರೆ ಇಷ್ಟೆಲ್ಲ ಅವ್ಯವಹಾರಗಳು, ಇಷ್ಟೆಲ್ಲ ಭ್ರಷ್ಟಾಚಾರಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದ್ರೆ ಯಾವುದೋ ಒಂದು ಹಂತದಲ್ಲಿ ಕೆಲವು ಸ್ಯಾಕ್ರಿಫೈಸ್ ಮಾಡಬೇಕಾದ್ರೆ ಒಂದು ನಿಮಿಷ ಕೇಳಿ. ಏಜನ್ನು ಅದಕ್ಕೋಸ್ಕರನೇ ರಿಲ್ಯಾಕ್ಸ್ ಮಾಡಿ ವಿದ್ಯೆ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ವಿದ್ಯೆ ಕಲ್ತಿರೋದು ಯಾವತ್ತಿಗೂ ಸಹ ಮರೀಲಿಕ್ಕೆ ಸಾಧ್ಯತೆ ಇಲ್ಲ. ಯಾರೀಗಾಗಲೇ KPSC ಅಥವಾ IAS IPS ಎಕ್ಸಾಮಿನೇಷನ್ ಬರೆದಿರ್ತಕ್ಕಂಥವ್ರು ಅವರ ತಯಾರಿ ಮತ್ತೊಂದು ಸಾರಿ ಗ್ಲಾನ್ಸ್ ಮಾಡಿದರೆ ಅದನ್ನು ಅವರ ಎಕ್ಸಾಮಿನೇಷನ್ ಬರೀಲಿಕ್ಕೆ ಸಾಧ್ಯತೆ ಇದೆ. ಯಾರಿವತ್ತು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಾಮ ಮಾರ್ಗಗಳ ಮೂಲಕ ಸ್ಥಾನಮಾನಗಳನ್ನು ಗಳಿಸಿದ್ದಾರಲ್ಲ, ನಾನು ಮತ್ತೆ ನ್ಯಾಯಯುತವಾಗಿ ಪರೀಕ್ಷೆ ಬರೆದ್ರೆ ಎಲ್ಲಿ ಪಾಸ್ ಆಗ್ತೀನೋ ಇಲ್ವೋ ಅನ್ನೋ ಭಯ ಇರ್ತಕ್ಕಂಥವರೇ ಆ ರೀತಿ ಮಾತನಾಡ್ತಾ ಇದ್ದಾರೆ ಹೊರತು ಪ್ರಾಮಾಣಿಕವಾಗಿ. ಹರಿಕೃಷ್ಣ ರೆಡ್ಡಿ ಅವರೇ, ನೊಂದು ಅಭ್ಯರ್ಥಿಗಳು ಕೇಳುವಂಥ ಪ್ರಶ್ನೆ ನಾನು ಕೇಳ್ತೀನಿ ಏನಂದ್ರೆ, ಈಗ ಶಾಸನಸಭೆಗೆ ಕಳಂಕಿತರ ಹೋಗಿ ಇವತ್ತು ಆಯ್ಕೆ ಆಗ್ತಾರಪ್ಪ, ಅನೇಕ ಚಾರ್ಜಸ್ಗಳು, ಹಂಗಂತ ವಿಧಾನಸಭೆ ವಿಸರ್ಜನೆ ಮಾಡ್ತೀರಾ ನೀವು? ಅಲ್ಲ ನೋಡಿ, ಇದು ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಇದೆ, ಆಪಲ್ಸ್ ಟು ಆರೆಂಜಸ್ ಅಂತ. ನೀವು ಆಪಲ್ಸ್ನ ಸೇಬಿಗೆ ಕಂಪೇರ್ ಮಾಡಬೇಕೇ ಹೊರತು ಅದನ್ನು ಕಿತ್ತಳೆ ಹಣ್ಣಕ್ಕೆ ಕಂಪೇರ್ ಮಾಡಬಾರ್ದು. ನೀವು ಇವರು ಹೇಳ್ತಾ ಇರುವಂಥ ವಾದಗಳಿದೆಯಲ್ಲ, ಇದನ್ನು ಕೆಲವೊಂದು 5-6 ಸೆಂಟೆನ್ಸ್ಗಳಿದ್ದಾವೆ. ಯಾರೇ ಟಿವಿಗೆ ಬರಲಿ, ಎಲ್ಲೇ ಬರಲಿ, 5-6 ಸೆಂಟೆನ್ಸ್ನ ರಿಪೀಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಅಗರ ಎಲೆಕ್ಷನ್ನಲ್ಲಿ ಅಥವಾ ಇನ್ನೊಂದು ಮಾಡಲಿ, ನೀವು 10ನೇ ಕ್ಲಾಸ್ ಪಾಸ್ ಆಗ್ಬಿಡ್ತೀರಾ, ಇವೆಲ್ಲ ಪ್ರಶ್ನೆಗಳು. ಆಮೇಲೆ ದೃಶ್ಯ ಮಾಧ್ಯಮಗಳಿಗೆ ಅವರಿಗೆ ಕೆಲವೊಂದು ವಿಜುವಲ್ಸ್ ಸಿಕ್ಕಿದಾಗ ಕೆಲವೊಂದು ಸಲ ಅತಿರೇಕವಾಗಿ ಅತಿರಂಜಿತವಾಗಿ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇದು ಅತಿಯಾಗಿ ಜನರ ಮುಂದೆ ಆಮ್ ಆದ್ಮಿಗೂ ಅತಿರಂಜಿತವಾಗಿ ಪ್ರಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬೆಳಿಗ್ಗೆ ಪೇಪರ್ಗಳು ನೀವು ನೋಡಿದ್ರೆ ಪ್ರಜಾವಾಣಿ ಅಂತ ಪತ್ರಿಕೆ ವಿಶೇಷವಾಗಿ ಶನಿವಾರದ ಹೊತ್ತು ಒಂದು ಎಡಿಟೋರಿಯಲ್ ಬರುತ್ತೆ. ವಿಜಯ ಕರ್ನಾಟಕದಲ್ಲೂ ಸಹ ಇದೇನು ಸುದೀರ್ಘವಾಗಿ ಬರುತ್ತೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರುತ್ತೆ. ಯಾವುದೇ ಒಂದು ಪತ್ರಿಕೆ ಕರ್ನಾಟಕ ನಾನು ಓದಿದಂತೆ ಇವತ್ತು ಯಾವುದೇ ಒಂದು ಪತ್ರಿಕೆ ಧರಣಿ ಕೂತಿರೋರ ಪರವಾಗಿ ಅಂದರೆ ಅವ್ರ ಭ್ರಷ್ಟಾಚಾರದ ಪರವಾಗಿ ಯಾವತ್ತೂ ಮಾತಾಡಿಲ್ಲ. ವಿಜುವಲ್ ಮೀಡಿಯಾದಲ್ಲಿ ಕೆಲವೊಂದು ಜನ ಹತ್ತು ಕರೆದು ಮಾಡೋದ್ರಿಂದ, ಅದು ಭಾವನಾತ್ಮಕವಾಗೋದ್ರಿಂದ ವೈಚಾರಿಕವಾಗಿ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಪಕ್ಕದಲ್ಲಿ ಇದ್ಕೊಂಡು ಒಬ್ಬರು ಹಳುವನ್ನು ಇಟ್ಕೊಂಡ್ರೆ ನಾನು ಇದೇ ತರಕ್ಕೆ ಮಾತಾಡಕ್ಕಾಗಲ್ಲ. ಇವತ್ತು ನಾನು ಏನು ಮಾತಾಡ್ತಾ ಇದ್ದೀನಿ, ಪಕ್ಕದಲ್ಲಿ ಇನ್ನೊಬ್ರು ಹಳೋರು ಇದ್ದಿದ್ರೆ ನಾನು ಮಾತಾಡಕ್ಕಾಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈಗ ಆಗ್ಬಿಟ್ಟಿದೆ ಅಷ್ಟೇ. ಇದು ಬಿಟ್ರೆ ಆದ್ರೆ ನ್ಯಾಯ ಇವತ್ತು ಇದು ಇಲ್ಲೇ ಇರೋದು, ನಾವೇನು ಮಾತಾಡ್ತೀವಿ ಇಲ್ಲೇ ನ್ಯಾಯ ಇರೋದು. ಈ ಶೋಷಿತ ವರ್ಗಗಳ ಪರವಾಗಿ ಹೋರಾಟ ಮಾಡ್ತಾ ಇರುವಂತವ್ರು ನಾವು ಅದನ್ನ ಗಮನಿಸಿದಾಗ, ಶಿವರಾಮ್ ಅವರು ಹಿಂದುಳಿದ ಜಾಗೃತ ವೇದಿಕೆಗಳ ಅಧ್ಯಕ್ಷರು, ಗಮನಿಸಿದಾಗ ಏನಾಗ್ತದೆ, ಅದು ನಾಟಕಕ್ಕೆ ಹೇಳ್ತಾ ಇದ್ರೆ ಅಂತ ಅನ್ಸಲ್ಲ. ಪ್ರಾಮಾಣಿಕ ಅವ್ರಿಗೆ ನೋವಾಗಿದೆ. ಯಾಕೆಂದ್ರೆ ಸೆಲೆಕ್ಟ್ ಆಗಿರ್ತಾರೆ, ಕೆಲವು ಪ್ರಾಮಾಣಿಕರು ಇರ್ತಾರಲ್ಲಿ. ಎಲ್ಲ ಭ್ರಷ್ಟರಿಂದನೇ 360 ಸೆಲೆಕ್ಟ್ ಆಗಿದ್ದು ನಾವು ಹೇಳಕ್ಕೆ ಬರಲ್ಲ, ಜಡ್ಜ್ ಮಾಡ್ಲಿಕ್ಕೂ ಬರಲ್ಲ. ಸೊ ಅಲ್ಲಿರೋರು ಕೆಲವು ಜಡ್ಜ್ ಮಾಡಿ ಅಂತ ಒಂದೇ ಹೇಳ್ತೇನೆ, ಒಂದ್ ನಿಮಿಷ. ಅಲ್ಲೇ ಅವರೇ ಹೇಳ್ತಾರೆ ಸೆಗ್ರಿಗೇಟ್ ಮಾಡಿ ಅಂತ, ಅವರೇ ಒಪ್ಕೊಳ್ತಾರೆ. ಇಲ್ಲಿ ಭ್ರಷ್ಟಾಚಾರ ನಡೆದಿರೋದು ನಿಜ, ಅವ್ಯವಹಾರಗಳು ನಡೆದಿರೋದು
ಅರೆ ಸಗ್ರಿಗೇಷನ್ ಅನ್ನ ಯಾವ ಹಂತದಲ್ಲಿ ವ್ಯಾಲ್ಯೂಯೇಷನ್ ಹಂತದಲ್ಲಿ Revaluation ಮಾಡಲ್ಲ ಅಂತ ಮಾಡಕ್ಕಾಗಲ್ಲ. ಹೇಳ್ತಾರಲ್ಲ ಕೇವಲ ಈ KPSC. 362 ಜನರಲ್ಲೇ ಸೆಗ್ರಿಗೇಟ್ ನೀವು ಇನ್ನೊಂದು ಹೇಳ್ತಾ ಇರೋದು ಮಾಡಕ್ಕಾಗತ್ತೆ. ಬೇರೆಯವರಿಗೆ ಹೇಳ್ಬೇಕು. ನಾನು ನಿಮ್ಮ KPSC ಮೂಲಕ ಅಷ್ಟೇ ಅಲ್ಲ. ಒಂದ್ ನಿಮಿಷ ಸರ್, ready. ಅಲ್ಲ, ಅವ್ರಿಗೆ ನಾನು KPSC ನಿಮ್ಮ revaluation ಮೂಲಕ KPSC ಒಂದ್ ನಿಮಿಷ ಅಷ್ಟೇ ready. ಅಲ್ಲ. ಇಲ್ಲಿ ಕೂತಿರೋ ಅಭ್ಯರ್ಥಿಗಳು ಬೇಡ ಅಂತಾರೆ. ಅದು ಹೇಗೆ? ಅದು ಯಾಕೆ? ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ನೀವೇ ಒಪ್ಕೊಳ್ತೀರಿ ಅಲ್ಲಿ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ. ಹಾಗಾದ್ರೆ ಲಿಸ್ಟ್ ಅನ್ನು ಅಪ್ರೂವ್ ಮಾಡಬೇಕು ಅಂತ ಹೇಳಿ ನೀವು ನಾಯಕರುಗಳು ಕೆಲವರು ವಾದ ಮಾಡ್ತಾ ಇದ್ರಲ್ಲ ಕೆಲವರುಗಳು. ಹಾಗಾದ್ರೆ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ, ನೀವು ಭ್ರಷ್ಟಾಚಾರದ ಪರವಾಗಿದ್ದೀರೋ ಭ್ರಷ್ಟಾಚಾರದ ವಿರುದ್ಧ ಇದ್ದೀರೋ ಹೇಳಿ. ನೀವು ಸಾರ್ವಜನಿಕವಾಗಿ ಅಧಿಕಾರಿಗಳು ಭ್ರಷ್ಟರಾಗಿ ಆಡಳಿತ ನಡೆಸಲಿಕ್ಕೆ ಬಂದ್ರೆ ಈ ರಾಜ್ಯದಲ್ಲಿ ಆಡಳಿತ ನಡೆಸಲಿಕ್ಕೆ ಆಗುತ್ತಾ? ಸೊ ಇವರ ವಾದ ನೋಡಿದ್ರೆ ಹಣ ಕೊಟ್ಟರು ಪರವಾಗಿಲ್ಲ, ಒಂದ್ಸಾರಿ ಪಾಸ್ ಆಗಿದ್ದಾರೆ ಅವ್ರನ್ನ ಅಧಿಕಾರಿಗಳು ಮಾಡಿ ಅನ್ನುವಂತ ವಾದ ಇದೆಯಲ್ಲ, ಇದು ಇವ್ರನ್ನ ಏನ್ ಹೇಳಬೇಕು ಅಂತಂದ್ರೆ ಸುಡೋ ಇಂಟೆಲೆಕ್ಚುಯಲ್ಸ್ ಅಥವಾ ಅವಕಾಶವಾದಿಗಳು ಅಂತ ಹೇಳಿಕ್ಕೆ ಬಯಸ್ತೇನೆ. ಯಡಿಯೂರಪ್ಪನವ್ರು ಹೇಳಿದ್ರು, ಒಂದು ಮೊಬೈಲ್ ನಂಬರ್ ಕೊಟ್ಟರು ಅಸೆಂಬ್ಲಿಯಲ್ಲಿ ಚರ್ಚೆ ಆಗುವಾಗ, ಈ ಮೊಬೈಲಿಂದ ಬಂದಿದೆ ನಂಬರ್ಗಳು, ಆಮೇಲೆ ಇಂಥ ದುಡ್ಡು ಕೊಟ್ಟು ಹೋಗುವಂಥ ಅಧಿಕಾರಿಗಳು ಯಾವ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಆ ಯಡಿಯೂರಪ್ಪನವ್ರು ಮಾತ್ರ ಮೌನವಾಗಿದ್ದಾರೆ. ಕೆಲವು ಬಿಜೆಪಿ ನಾಯಕರು ಇದು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನ ಕಾಲದಲ್ಲಿ 98, 99, 2004 CID ಎನ್ಕ್ವೈರಿ ಆಗಿದ್ದು, ಒಂದಿಷ್ಟು ಭ್ರಷ್ಟಾಚಾರ ಆಚೆ ಬಂದಿದ್ದು KPSC ಹಗರಣಗಳು. ನಾನು ಇಲ್ಲಿ ಒಂದು ಮನವಿ ಮಾಡೋಕ್ಕೆ ಇಚ್ಛಪಡ್ತೀನಿ. ಇವತ್ತು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ 98, 99, 2004 ಬಗ್ಗೆನೂ ಕೂಡ ನೀವು ಇದೇ ನಿರ್ಧಾರ ತಗೋಬೇಕು ಅಂತೇಳಿ ಮನವಿ ಮಾಡಿದ್ವಿ. ಅದನ್ನ ಖಂಡಿತ ಮಾಡೋಣ ಅಂತೇಳಿ ಒಪ್ಕೊಂಡಿದ್ದಾರೆ ಸಾಹೇಬರು ಕೂಡ ಮುಖ್ಯಮಂತ್ರಿಗಳು. ಆಮೇಲೆ ನಾನು ಇಲ್ಲಿ ಕುಮಾರಸ್ವಾಮಿಗಳಿಗೆ ಏನು ಒಂದು ಮಾತನ್ನ 98, 99 ಬಗ್ಗೆ 2 minutes ಇದೆ ಅಷ್ಟೇ. ಒಂದು ಸೆಂಟೆನ್ಸ್ ಹೇಳಿಬಿಡ್ತೇನೆ ನೋಡಿ. 98, 19 ಏನು ಈಗ ಕೋರ್ಟಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿವರೆಗೂ ಸರ್ಕಾರವನ್ನ ಹೇಳ್ಕೊಳ್ಳುವಂತ ಅದು ಬೇರೆ ನಾನು ಅದರ ಬೇರೆ ಆಸ್ಪೆಕ್ಟ್ ಅಲ್ಲಿ ಹೇಳ್ತೇನೆ. ಇವತ್ತೇನು ಅವರ ಮುಖ್ಯಮಂತ್ರಿಗಳು ನಾನು ಸಹ ಸಂದರ್ಭದಲ್ಲಿ ಇದ್ದಂಥ ಸಮಯದಲ್ಲಿ ಸೊ ಕಾನೂನ ಚೌಕಟ್ಟಿನಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಅದಾಗಬೇಕು ಕೂಡ, ಯಾಕಂದ್ರೆ 2011 ವಜಾದಂಥ ಸಂದರ್ಭದಲ್ಲಿ ಇದಕ್ಕೂ ಕೂಡ ಅದೇ ಅಪ್ಲೈ ಆಗ್ತದೆ. ಸೊ 98, 99, 2003 ಎಲ್ಲ ದಾಖಲೆಗಳಿದೆ. ಇದಕ್ಕಿಂತ ಬಹಳಷ್ಟು ದಾಖಲೆಗಳಿದೆ. ಅದಕ್ಕೆ ಕೋರ್ಟೇ ಕೂಡ ಅದಕ್ಕೆ ಫೈರ್ ಫೈಂಡಿಂಗ್ ಕಮಿಟಿ ಮಾಡಿದೆ. ಅದನ್ನ ಸರ್ಕಾರ ಕೂಡ ಒಪ್ಕೊಂಡಿದೆ, KPSC ಒಪ್ಕೊಂಡಿದೆ, ಮತ್ತು ಹೈಕೋರ್ಟ್ ಒಪ್ಕೊಂಡಿದೆ. ನಾನು ಕುಮಾರಸ್ವಾಮಿಗಳಿಗೆ ಹೇಳೋದು ಮನವಿ ಏನು ಅಂತಂದ್ರೆ, ನೀವು ನಾಳೆಯಿಂದ 2011 ಬ್ಯಾಚ್ ಪರವಾಗಿ ಹೋರಾಟ ಮಾಡಿದ್ರೆ ಮಾಡಿ, ನಮ್ಮ ಅಭ್ಯಂತರ ಇಲ್ಲ. ಹೋರಾಟ ಮಾಡಿ, ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿ ಆದಿದ್ದೇ ಆದ್ರೆ 98, 90, 2004 ನೀವು ಕೈ ತಗೋಬೇಕು. ಅವರು ಅದನ್ನೇ ಕೇಳಿದ್ದಾರೆ. ಸರ್ಕಾರಕ್ಕೆ ಒತ್ತಡ ನಾಳೆಯಿಂದನೇ ನೀವು ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಆ ಹೋರಾಟನ ಎತ್ಕೋಬೇಕು. 2011 ರದ್ದತಿ ಮಾಡಿ ಅವರೇ ಕೇಳ್ತಾ ಇದ್ದಾರೆ. ಅದನ್ನ ಕೇಳಬೇಕು. ನಾವು ಅವ್ರ ಜೊತೆ ಹೋರಾಟಕ್ಕೆ ಹೋಗ್ತೀವಿ, ಬೆಂಬಲ ಕೊಡ್ತೀವಿ. ಏನು ಅಲ್ಲಿ ಅನ್ಯಾಯ ಆಗಿದೆ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತ ಬಹಳಷ್ಟು ಅನ್ಯಾಯ ಆಗಿದೆ 98, 99, ಅದನ್ನು ಕೈ ಎತ್ಕೊಳ್ಳಿ. ಆ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ. ಪ್ರಾಮಾಣಿಕ ಹೋರಾಟ ಆಗಿದ್ರೆ ಕುಮಾರಸ್ವಾಮಿಗಳದ್ದು, ನಾವು ಅವ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಒಂದು 20 ತಿಂಗಳು ಒಂದಿಷ್ಟು ಒಳ್ಳೆ ಕಾರ್ಯಕ್ರಮ ಮರುಪರೀಕ್ಷೆ. ನನ್ನ ಒಂದು ಕೊನೆ ಬೇಸಿಕ್ ಪ್ರಶ್ನೆ, ಈಗ ಒಂದು 1,23,000 ಜನ ಎಕ್ಸಾಮ್ ಕೂತಿದ್ರು, ಅದ್ರಾಗ 1:3 ಅನ್ನುವಂಥದ್ದು. ಸೊ ಒಂದು ವೇಳೆ ಈಗ ಮರು ಪರೀಕ್ಷೆ ಆದರೆ ಅವರೆಲ್ಲರೂ ಎಕ್ಸಾಮ್ ಕೊಡ್ತಾರೆ. ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೊರಗಡೆ ಇದಾರಲ್ಲ, ಅಂದರೆ 362 ಜನ ಅಲ್ಲ, ಹೊರಗಡೆ ಇವರು ಅಕ್ರಮದಿಂದ ನೇಮಕ ಆಗಿದ್ದಾರೆ ಅಂತ ಏನು ಘೋಷಣೆ ಆಗ್ತದ್ರೆ ಅವ್ರು ನಾಳೆ ಉದ್ಯೋಗ ಸಿಗುತ್ತಾ ಅನ್ನೋದು ಪ್ರಶ್ನೆ ಕೂಡ ಇದೆ. ಅದು ಅವ್ರ ಪ್ರತಿಭೆ ಮೇಲೆ ಹೋಗ್ತದದು, ಅವ್ರ ಶ್ರಮ ಹೋಗ್ತದೆ. ಈ ರೀತಿ ಕೇಳ್ತಾ ಇಲ್ಲ ಅವರು. ಇದು ರಿವ್ಯಾಲ್ಯೂಯೇಷನ್ ಆದ್ರೂ ಪರವಾಗಿಲ್ಲ ಅಂತ ಇದ್ದಾರೆ. ಆಮೇಲೆ ಇದು CID 10,500 ಪುಟಗಳ ವರದಿ ಕೊಟ್ಟು ಬಹಳ ದಿವಸ ಆಯ್ತು. KPSC ಇಲ್ಲಿ ನಾವು ಅಡ್ವೊಕೇಟ್ ಜನರಲ್ ಒಪಿನಿಯನ್ ಕೊಟ್ಟಾಗಲೇ ಸರ್ಕಾರ ತೀರ್ಮಾನ ತಗೊಂಡಿದ್ರೆ ಈ ಹಂತಕ್ಕೆ ಬರ್ತಾ ಇರಲಿಲ್ಲ. 2004 ವಿಚಾರಕ್ಕೂ ಸರ್ಕಾರ ಆದಷ್ಟು ಬೇಗ ತೀರ್ಮಾನ ತಗೊಂಡ್ರೆ ಮಾತ್ರ ಸರ್ಕಾರ ಬಹಳ ಸುಲಭವಾಗಿ ಈ ಗಗ್ಗಂಟನ್ನ ಬಗೆಹರಿಸಬಹುದೇ ಹೊರತು ಇದೇ ತರಕ್ಕೆ 6 ತಿಂಗಳು 1 ವರ್ಷ ಇನ್ನೂ 4 ವರ್ಷ ಟೈಮ್ ಇದೆ ಅಂದ್ಕೊಂಡ್ರೆ ಆಗೋದಿಲ್ಲ. ಸಿದ್ದರಾಮಯ್ಯನವರು ಆದಷ್ಟು ಬೇಗ ಇದೇ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡ್ರೆ ಬಹಳ ಬೇಗ ಕಗ್ಗಂಟು ಪರಿಹಾರ ಆಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಅದು ಅವ್ರ ಕೊರಳಿಗೆ ಉರುಳಾಗ್ತಾ ಹೋಗುತ್ತೆ. ಸೊ 2011 ಏನು ತೀರ್ಮಾನ ಇದೆ ಅದು ವಾಪಸ್ ಆಗಲ್ಲ. ಸೊ ನ್ಯಾಯ ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ. ಇವತ್ತೇನು 1,38,000 ಜನರು ಅಲ್ಲೂ ಸಹ ಅನೇಕರಿಗೆ ಅನ್ಯಾಯ ಆಗಿರೋದ್ರಿಂದ ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥ ದೃಷ್ಟಿಯಿಂದ ಮರುಪರೀಕ್ಷೆ. ನಾಳೆ ಯಾರು ದುಡ್ಡು ಇಸ್ಕೊಳ್ಳಲ್ವಾ KPSC ಮೆಂಬರ್ಗಳಾಗಲಿ ಯಾರು? ನೋಡಿ, ಈಗ ಓಟಾ ಸಮಿತಿಯ ವರದಿ ಆಧಾರದ ಮೇಲೆ ಅನೇಕ ಬದಲಾವಣೆಗಳನ್ನ ತಂದಿದ್ದಾವೆ. ಸೊ ಆ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಪಾರದರ್ಶಕವಾಗಿ ಆಯ್ಕೆಯನ್ನು ರವಿಕಿಶನ್ ಮತ್ತೊಂದು ಚರ್ಚೆ ಭಾಗಿಯಾಗಿದ್ದಾರೆ. ಯಾಕಂತಂದ್ರೆ ಇವತ್ತು KPSC ಒಂದು ಕರ್ಮಕಾಂಡದ ಒಂದು ಕೇಂದ್ರ ಬಿಂದು ಆಗಿದೆ. ಸೊ ಅಲ್ಲಿ ಜಾತಿ ಇದೆ, ದುಡ್ಡಿದೆ, ಮಸಲ್ ಪವರ್ ಇದೆ, ಎಲ್ಲ ಪವರ್ಗಳನ್ನು ಇಟ್ಕೊಂಡು ಇವತ್ತು KPSC ಒಂದು ದಾಳವಾಗಿ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಈ ದೊಡ್ಡ ಕರ್ಮಕಾಂಡ ಹೊರಗೆ ಬರ್ತಾ ಇದೆ.
ಸೊ 2011 ಜೊತೆಗೆ 94, 98, 99, 2004 ಕೂಡ ರದ್ದಾಗಬೇಕನ್ನುವಂಥದ್ದು ಕೆಲವರು ವಾದ ಇದೆ, ಅದು ಕೋರ್ಟಲ್ಲಿ ಕೂಡ ಇದೆ. ನೋಡೋಣ ಮುಂದೆ ಏನಾಗುತ್ತೆ. ಇದು ಇವತ್ತಿನ ವಿಶೇಷ ನೇರದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.